ಒಂದು ಕಡೆಯಲ್ಲಿ ಕಾಂಗ್ರೆಸ್ನ ಈ ಡಿಸಿಎಂ ಮತ್ತೊಂದು ಮಗದೊಂದು ನಿಗಮ ಮಂಡಳಿ ಇದೆಲ್ಲದರ ಆಂತರಿಕ ಗೊಂದಲದ ನಡುವೆ ಬಿಜೆಪಿ ಪಾಳೆಯದಲ್ಲೂ ಕೂಡ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ಕೊಡುವಂತ ವಿಚಾರದ ಬಗ್ಗೆ ಆಂತರಿಕವಾಗಿ ಒಂದು ಗದ್ದಲ ಇದೆ. ಬಿಜೆಪಿ ಪಾಳೆಯ ಇಬ್ಬಾಗ ಆಗತ್ತಾ ಅಂದ್ರೆ ಈ ಟಿಕೆಟ್ ವಿಚಾರವಾಗಿ ಅಂದ್ರೆ ಬಹಳ ಜನ ಹೇಳ್ತಾ ಇದ್ದಾರೆ ಸಿಟ್ಟಿಂಗ್ ಎಂಪಿಗಳಿಗೆ ಟಿಕೆಟ್ ಅನ್ನ ಕೊಡಿ ಅಂತ ಹೇಳಿ. ಆದ್ರೆ ಕೆಲವರು ಮಾತ್ರ ಹೊಸ ಮುಖಗಳಿಗೆ ಇಲ್ಲಿ ಆದ್ಯತೆ ಕೊಡಿ ಅಂತ ಹೇಳ್ತಾ ಇದ್ದಾರೆ. ವಿಜಯೇಂದ್ರ ಸಮ್ಮುಖದಲ್ಲೇ ಬಿಜೆಪಿಯ ಬೀದರ್ ಮುಖಂಡರು ವಾಗ್ವಾದಕ್ಕಿಳಿದಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಬಿಜೆಪಿ ಮೀಟಿಂಗ್ನ ಎಕ್ಸ್ಕ್ಲೂಸಿವ್ ಮಾಹಿತಿ. ಕೇಂದ್ರ ಸಚಿವ ಭಗವಂತ ಖೂಬಾ ಸ್ಪರ್ಧೆಗೆ ಬಿಜೆಪಿ ಪಾಳೆಯದಲ್ಲೇ ಅಪಸ್ವರ ಇದೆ. ಕೇಂದ್ರ ಸಚಿವ ಭಗವಂತ ಖೂಬಾಗೆ ಭಾರೀ ಮುಖಭಂಗ. ಲೋಕಸಭಾ ಚುನಾವಣೆಯಲ್ಲಿ ಭಗವಂತ ಖೂಬಾಗೆ ಟಿಕೆಟ್ ಕೊಡಬೇಡಿ, ಟಿಕೆಟ್ ಕೊಟ್ರೆ ನಾವು ಕೆಲಸ ಮಾಡೋದಿಲ್ಲ ಅಂತೇಳಿ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ. ಬೀದರ್ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಅಭಿಪ್ರಾಯವನ್ನ ಸಂಗ್ರಹ ಮಾಡಿದ್ದಾರೆ ವಿಜಯೇಂದ್ರ. ಈ ವೇಳೆ 8 ವಿಧಾನಸಭಾ ಕ್ಷೇತ್ರಗಳ ಮುಖಂಡರಿಂದ ವಿರೋಧ ಇದೆ ಭಗವಂತ ಖೂಬಾ ಅವರ ಟಿಕೆಟ್ಗೆ. ಸಭೆಯಲ್ಲಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಂತೆ ಭಗವಂತ ಖೂಬಾ ಹೊರ ನಡೆದಿದ್ದಾರೆ. ನೋಡಿ, ನಾನು ಆಗ್ಲೇ ಹೇಳಿದೆ, ಟಿಕೆಟ್ ಕೊಡೋ ವಿಚಾರದಲ್ಲಿ ಬೀದರ್ನಲ್ಲಂತೂ ಒಂದು ರೀತಿಯಲ್ಲಿ ಬೆಂಕಿಯ ಜ್ವಾಲೆ ಆಗಿದೆ. ಭಗವಂತ ಖೂಬಾ ಅವರು ಶಾಸಕರ ಜೊತೆಯಲ್ಲಿಯೇ ವಿರೋಧವನ್ನ ಕಟ್ಕೊಂಡಿದ್ದಾರೆ. ಶಾಸಕರ ಜೊತೆಯಲ್ಲಿ ಅವರು ಟಗ್ ಆಫ್ ವಾರ್ ಫೈಟ್ ಇದೆ ಅವರಿಗೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ಭಗವಂತ ಖೂಬಾಗೆ ಟಿಕೆಟ್ ಕೊಡಬಾರ್ದು, ಕೊಟ್ಟರು ನಾವು ಕೆಲಸ ಮಾಡೋದಿಲ್ಲ ಅನ್ನೋದನ್ನ ಯಾವಾಗ ಹೇಳ್ತಾ ಇದ್ರು ಕಾರ್ಯಕರ್ತರು ಬಹಳ ಸೀರಿಯಸ್ ಆಗಿ ವಿಜಯೇಂದ್ರ ಅದನ್ನ ಪರಿಗಣಿಸಿದ್ದಾರೆ. ಅದರ ಜೊತೆಗೆ ಭಗವಂತ ಖೂಬಾ ವಿಜಯೇಂದ್ರ ನೇತೃತ್ವದಲ್ಲಿ ನಡೀತಾ ಇದ್ದಂಥ ಮೀಟಿಂಗ್ನಿಂದ ಹೊರಟೋಗಿದ್ದಾರೆ.